ಕುಡಿಯುವ ನೀರಿನಲ್ಲಿ ವಾಹನ ತೊಳೆದ್ರೆ ಫೈನ್ ಫಿಕ್ಸ್ ಅಂತಾನೆ ಹೇಳಬಹುದು. ನೀವೇನಾದ್ರೂ ನೀರು ವ್ಯರ್ಥ ಮಾಡಿದ್ರೆ ದಂಡ ಕಟ್ಟಬೇಕು, ಹುಷಾರಾಗಿರಿ ಬೆಂಗಳೂರಿನ ಜನರು. ಇದೀಗ ಕುಡಿಯುವ ನೀರಿನಲ್ಲಿ ವಾಹನ ತೊಳೆದ್ರೆ ಫೈನ್ ಹಾಕೋದು ಗ್ಯಾರಂಟಿ. ನೀವೇನಾದ್ರೂ ನೀರು ವ್ಯರ್ಥ ಮಾಡಿದ್ರೆ ದಂಡ ಕಟ್ಟಬೇಕು. ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೂ ವೇಸ್ಟ್ ಮಾಡಿದ್ರೆ ಫೈನ್ ಗ್ಯಾರಂಟಿ. ನೀರ್ ವೇಸ್ಟ್ ಮಾಡೋ ಮುಂಚೆ ಈ ಸ್ಟೋರಿನ ಒಮ್ಮೆ ನೋಡಿ. ನೀರು ಬರ್ತಿದೆ ಅಂತ ಬೇಕಾಬಿಟ್ಟಿಯಾಗಿ ಯೂಸ್ ಮಾಡೋ ಹಂಗಿಲ್ಲ. ಮನೆಯಲ್ಲಿ ನೀರು ಜಾಸ್ತಿ ಬರ್ತಿದೆ ಅಂತ ವೇಸ್ಟ್ ಮಾಡಿದ್ರೆ ಅಷ್ಟೇ, ಮುಗೀತು. ಸಿಲಿಕಾನ್ ಸಿಟಿ ಜನರೇ ಇನ್ಮುಂದೆ ಎಚ್ಚರ ಎಚ್ಚರ. ಕುಡಿಯುವ ನೀರಿನಲ್ಲಿ ವಾಹನ ತೊಳೆದ್ರೆ ಫೈನ್ ಗ್ಯಾರಂಟಿ. ನೀವೇನಾದ್ರೂ ನೀರು ವ್ಯರ್ಥ ಮಾಡಿದ್ರೆ ದಂಡ ಕಟ್ಟಲೇಬೇಕು. ಇದು ಬೆಂಗಳೂರಿನ ಜಲಮಂಡಳಿಯಿಂದ ಬಂದಿರುವಂತಹ ಎಚ್ಚರಿಕೆ. ಬೆಂಗಳೂರಿನಲ್ಲಿ ಕುಡಿಯುವ ನೀರನ್ನ ವೇಸ್ಟ್ ಮಾಡಿದ್ರೆ ಫೈನ್ ಬೀಳೋದು ಗ್ಯಾರಂಟಿ. ನೀರು ವೇಸ್ಟ್ ಮಾಡೋ ಮುಂಚೆ ಈ ಸ್ಟೋರಿನ ನೀವು ನೋಡಲೇಬೇಕು. ಕುಡಿಯುವ ನೀರಿನಲ್ಲಿ ವಾಹನ ತೊಳೆದ್ರೆ 5,000 ದಂಡ. ಬೆಂಗಳೂರು ಜಲಮಂಡಳಿಯ ಖಡಕ್ ಎಚ್ಚರಿಕೆ. ಹನಿ ನೀರು ವ್ಯರ್ಥ ಮಾಡಿದ್ರೂ ಕಠಿಣ ಕ್ರಮ ಫಿಕ್ಸ್. ಬೈಕು, ಕಾರು ತೊಳೆಯಲು ಕುಡಿಯುವ ನೀರಿನ ಬಳಕೆಗೆ ಈಗ ಬ್ರೇಕ್ ಹಾಕಲಾಗ್ತಾ ಇದೆ. ನೀರಿನ ದುರ್ಬಳಕೆ ಕಂಡು ಬಂದ್ರೆ ತಪ್ಪದು 5,000 ಫೈನ್ ಬೀಳುತ್ತೆ. ಮಳೆ ಕೊರತೆ ಹಿನ್ನೆಲೆ ನೀರಿನ ಸಂರಕ್ಷಣೆಗೆ ಕಠಿಣ ನಿಯಮವನ್ನ ಜಾರಿ ಮಾಡಲಾಗಿದೆ. ಇದೀಗ ಜಲಮಂಡಳಿಯಿಂದ ಡ್ಯಾಂಗಳಲ್ಲಿ ನೀರಿನ ಮಟ್ಟ ಕುಸಿತ ಕಂಡಿದೆ. ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಿರುವಂತಹ ಜಲಮಂಡಳಿ ಸಾರ್ವಜನಿಕರು ಕುಡಿಯುವ ನೀರನ್ನ ಮಿತವಾಗಿ ಬಳಸಿ. ನಿಯಮ ಉಲ್ಲಂಘಿಸಿದ್ರೆ ಸ್ಥಳದಲ್ಲಿಯೇ ದಂಡದ ಕ್ರಮ ಗ್ಯಾರಂಟಿ ಫಿಕ್ಸ್. ಕುಡಿಯುವ ನೀರಿನಲ್ಲಿ ವಾಹನ ತೊಳೆದ್ರೆ 5,000 ದಂಡ. ಬೆಂಗಳೂರು ಜಲಮಂಡಳಿಯ ಖಡಕ್ ಎಚ್ಚರಿಕೆ ಇದಾಗಿದೆ. ಹನಿ ನೀರು ವ್ಯರ್ಥ ಮಾಡಿದ್ರೂ ಕೂಡ ಗ್ಯಾರಂಟಿ ಫೈನ್ ಬಿದ್ದೇ ಬೀಳುತ್ತೆ. ಕಠಿಣ ಕ್ರಮಕ್ಕೆ ಇದೀಗ ಮುಂದಾಗಿರುವಂತದ್ದು ಜಲಮಂಡಳಿ. ಬೈಕ್, ಕಾರು ತೊಳೆಯೋದಕ್ಕೆ ಕುಡಿಯುವ ನೀರಿನ ಬಳಕೆಗೆ ಈಗ ಬ್ರೇಕ್ ಹಾಕಲಾಗ್ತಾ ಇದೆ. ನೀರಿನ ದುರ್ಬಳಕೆ ಕಂಡು ಬಂದ್ರೆ ಗ್ಯಾರಂಟಿ 5,000 ಫೈನ್ ಹಾಕ್ತಾರೆ, ಬಿಡದೇ ಇಲ್ಲ. ಮೊದಲೇ ಮಳೆ ಕೊರತೆ ಆಗಿರುವಂಥದ್ದು. ನೀರಿನ ಸಂರಕ್ಷಣೆಗೆ ಈಗ ಕಠಿಣ ಕ್ರಮವನ್ನ ತೆಗೆದುಕೊಳ್ತಾ ಇದೆ. ಡ್ಯಾಂಗಳಲ್ಲೂ ಕೂಡ ನೀರಿನ ಮಟ್ಟ ಕುಸಿತ ಕಂಡುತ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಜಲಮಂಡಳಿ ಎಚ್ಚೆತ್ತುಕೊಳ್ತಾ ಇದೆ. ಕಠಿಣ ಕ್ರಮಕ್ಕೆ ಈಗ ಮುಂದಾಗಿರುವಂಥದ್ದು. ಸಾರ್ವಜನಿಕರು ಕುಡಿಯುವ ನೀರನ್ನ ಮಿತವಾಗಿ ಬಳಸಿ, ಇಲ್ಲದಿದ್ರೆ ನಿಯಮ ಉಲ್ಲಂಘಿಸಿದ್ರೆ ಸ್ಥಳದಲ್ಲಿಯೇ ದಂಡದ ಕ್ರಮ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಜಲಮಂಡಳಿ ಕೂಡ ಎಚ್ಚರಿಕೆಯ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇರುವಂಥದ್ದು. ಮೊದಲೇ ಮಳೆ ಬಂದಿಲ್ಲ ರಾಜ್ಯದಲ್ಲಿ. ಹನಿ ನೀರಿಗೂ ಕೂಡ ಹಾಹಾಕಾರ ಸೃಷ್ಟಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಹನಿ ನೀರು ಕೂಡ ವ್ಯರ್ಥ ಮಾಡಬೇಡಿ. ಒಂದು ವೇಳೆ ವ್ಯರ್ಥ ಮಾಡಿದ್ರೆ ಕಠಿಣ ಕ್ರಮ ಗ್ಯಾರಂಟಿ ಅಂತ ಹೇಳಿರುವಂಥದ್ದು. ಇದಾಗಿತ್ತು ಈವರೆಗಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲಿ.